ಮಕ್ಕಳ ಸಂಖ್ಯೆ ಕಡಿಮೆ ಇದೆ ಎಂಬ ಕಾರಣ ನೀಡಿ ಪೋಷಕರ ಗಮನಕ್ಕೂ ತಾರದೆ ಸರ್ಕಾರಿ ಶಾಲೆಯನ್ನ ಬಂದ್ ಮಾಡಲಾಗಿದೆ. ಇದರಿಂದ ಪೋಷಕರು ಅಧಿಕಾರಿಗಳ ವಿರುದ್ಧ ಗರಂ ಆಗಿದ್ದು ಶಾಲೆ ಪುನರ್ ಆರಂಭ ಮಾಡದಿದ್ರೆ ಉಗ್ರ ಹೋರಾಟದ ಎಚ್ಚರಿಕೆ ನೀಡಿದ್ದಾರೆ. ಮಕ್ಕಳ ಸಂಖ್ಯೆ ಕಡಿಮೆ ಎಂದು ಸರ್ಕಾರಿ ಶಾಲೆಗೆ ಬೀಗ. 5 ದಿನಗಳಿಂದ ಪ್ರಾಥಮಿಕ ಶಾಲೆ ಬಂದ್, ಪೋಷಕರ ಕಿಡಿ. ಸರ್ಕಾರಿ ಶಾಲೆ ಪರಿಸ್ಥಿತಿ ಎಲ್ಲಿಗೆ ಬಂದು ನಿಂತಿದೆ ನೋಡಿ. ರಾಜ್ಯದಲ್ಲಿ ಒಂದೊಂದಾಗಿ ಸರ್ಕಾರಿ ಶಾಲೆ ಕ್ಲೋಸ್ ಆಗ್ತಾ ಇವೆ. ಬಡ ಮಕ್ಕಳ ಶಿಕ್ಷಣಕ್ಕೆ ಕೊಕ್ಕೆ ಬೀಳ್ತಾ ಇದೆ. ಮಕ್ಕಳ ಸಂಖ್ಯೆ ಕಡಿಮೆಯಾಗಿದೆ ಎಂಬ ಕಾರಣಕ್ಕೆ 11 ಮಕ್ಕಳು ಓದ್ತಾ ಇರುವಂತಹ ಶಾಲೆಯನ್ನೇ ಬಂದ್ ಮಾಡಲಾಗಿದೆ. ಮಕ್ಕಳ ಕಲರವದಿಂದ ನಿತ್ಯ ಗಿಜಿಗುಡ್ತಾ ಇದ್ದ ಶಾಲೆ ಇದೀಗ ಸ್ಮಶಾನ ಮೌನಕ್ಕೆ ಜಾರಿದೆ. ಗದಗ ಜಿಲ್ಲೆ ಲಕ್ಷ್ಮೇಶ್ವರ ಪಟ್ಟಣದ ಕೆಂಚಲಾಪುರದ ಸರ್ಕಾರಿ ಶಾಲೆ ಏಕಾಏಕಿ ಬಂದ್ ಮಾಡಲಾಗಿದೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಕಳೆದ 5 ದಿನಗಳಿಂದ ಬೀಗ ಹಾಕಲಾಗಿದೆ. 4-5 ವರ್ಷಗಳ ಹಿಂದೆ ಇದೇ ಶಾಲೆಯಲ್ಲಿ 200ಕ್ಕೂ ಹೆಚ್ಚು ಮಕ್ಕಳು ವ್ಯಾಸಂಗ ಮಾಡ್ತಾ ಇದ್ರು. ಆದರೆ ಇತ್ತೀಚೆಗೆ ವಿದ್ಯಾರ್ಥಿಗಳ ಸಂಖ್ಯೆ ಗಣನೀಯವಾಗಿ ಕುಸಿದಿದ್ದು ಈ ವರ್ಷ ಕೇವಲ 11 ಮಕ್ಕಳು ಶಾಲೆಯಲ್ಲಿದ್ದಾರೆ. ಹೀಗಾಗಿ ಶಾಲೆಗೆ ಅಧಿಕಾರಿಗಳು ಬೀಗ ಜಡಿದಿದ್ದು ಪೋಷಕರು ಕೆಂಡಾಮಂಡಲರಾಗಿದ್ದಾರೆ. ಇದು ಕೆಂಚಲಾಪುರ ಓಣಿರಿ, ಭಯಂಕರ ದೂರ ಆಗತ್ರಿ. ಬಸ್ ಸ್ಟ್ಯಾಂಡ್ ಇದಂದ್ರೆ 100-120 ರೂಪಾಯಿ ಬೇಕ್ರಿ ಆಟೋಕ್ಕೆ ಅಡ್ಡಾಡಕ್ಕೆಲ್ಲ. ಹಿಂಗಾಗಿ ಈ ಕಡೆಯಿಂದ ಆ ಕಡೆ ಮಕ್ಕಳು ಶಾಲೆ ಕಳ್ಸಕ್ಕೆ ಭಾಳ ದೂರ ಆಕೈತ್ರಿ. ಏನಾದರೂ ಮಾಡಿ ಒಟ್ಟು ಈ ಶಾಲೆ ಚಲೋ ಆಗಕ್ಕೆ ಮಾಡ್ಬೇಕ್ರಿ. ನಾವು ಇಲ್ಲೇ ಕಲ್ತೇವ್ರಿ, ನಮ್ಮ ಮಕ್ಳು ಕಲ್ತಾವ್ರಿ. ಮತ್ತು ನನ್ನ ಮಗ ITI ಮಾಡತ್ತಾನ್ರಿ, ಮಗಳು ಮತ್ತು ಸೆಕೆಂಡ್ ಇಯರ್ ಅದಾಳ. ಮಕ್ಳು ಇಲ್ಲಿ ಕಲ್ತಾಗ ಭಾಳ ಸಂಖ್ಯೆ ಜಾಸ್ತಿ ಇತ್ತು ರೀ ಹುಡುಗರ್ದು. ನನ್ನ ಮಕ್ಳು ಇಲ್ಲೇ ಕಲ್ತಾರ. ನಾವು ಕಲ್ತಿದ್ದು ಹೋಲ್ ಬಿಡ್ರಿ. ಮತ್ತು ಈಗೀಗ ನನ್ನ ಮಕ್ಳು ಕಲ್ತಾರ. ಜನ ಎಲ್ಲ ಇದ್ರು, ಈಗಂತೂ ಇಲ್ಲೇ ಇಲ್ಲ. ಎಲ್ಲ ತರ್ಲಿದ್ದನ್ನು ಒಟ್ಟೇನೂ ಇಲ್ಲ ಸೌಲಭ್ಯ. ಈ ಸಾಲಿಗೆ ಸ್ವಲ್ಪ ಎಲ್ಲಾರು ಕೂಡಿ ಇದನ್ನ ಮಾಡ್ಬೇಕ್ರಿ. ಮತ್ತು ಈಗ 11 ಹುಡುಗರ್ನು ಇವರು ನಮ್ಗೆ ಇಲ್ಲಿ ಗೊತ್ತಿಲ್ದಂಗೆ 1ನೇ ನಂಬರ್ ಶಾಲೆಗೆ ಟ್ರಾನ್ಸ್ಫರ್ ಮಾಡ್ರಿ. ಇಲ್ಲಿ ಯಾರಿಗೆ ಗೊತ್ತಿಲ್ಲ. ಹೌದ್ರಿ, ಬಡ ಮಕ್ಕಳ 1ನೇ ನಂಬರ್ ಶಾಲೆಗೆ ಹೆಚ್ಚಾರ ಅಷ್ಟು ನಮ್ಗೆ ಗೊತ್ತಿಲ್ಲ. ಇಲ್ಲಿ ಹೊಸ ಪೊಲಿಟಿಷಿಯನ್ ಮುಂದೆ ಇಲ್ಲಿಂದ 1 ಕಿಲೋಮೀಟರ್ ಹಾಕಿ ಅಷ್ಟು ದೂರ ಹೋಗಿ ಹುಡುಗರು ಇವ್ರಿಗೆ ಇಲ್ಲಿ ತಿಳಿಸ್ಬೇಕು ಬೇಡ್ರಿ. ಇವ್ರಿಗೆ ಏನು ತಿಳಿಸಿ ಅಲ್ಲ. 1ರಿಂದ 7ನೇ ತರಗತಿವರೆಗೆ ತರಗತಿಗಳು ನಡೀತಾ ಇದ್ದ ಈ ಶಾಲೆಯಲ್ಲಿ 2 ಶಿಕ್ಷಕರಿದ್ರು. ಆದರೆ ಮಕ್ಕಳ ಸಂಖ್ಯೆ ಕಡಿಮೆಯಾಗಿದೆ ಎಂಬ ಕಾರಣಕ್ಕೆ ಮಕ್ಕಳ TCಗಳನ್ನ ಬೇರೆ ಸರ್ಕಾರಿ ಶಾಲೆಗೆ ವರ್ಗಾಯಿಸಲಾಗಿದೆ ಎನ್ನಲಾಗ್ತಾ ಇದೆ. ಈ ಬಗ್ಗೆ ಪೋಷಕರ ಗಮನಕ್ಕೂ ತರದೆ ಶಾಲೆಯನ್ನೇ ಬಂದ್ ಮಾಡಲಾಗಿದೆ ಎನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ಶಾಲೆಯನ್ನ ಕೂಡಲೇ ಪುನರಾರಂಭಿಸಬೇಕು, ಇಲ್ಲವಾದಲ್ಲಿ ಉಗ್ರ ಹೋರಾಟವನ್ನ ನಡೆಸ್ತೇವೆ ಅಂತ ಪೋಷಕರು ಎಚ್ಚರಿಕೆ ನೀಡಿದ್ದಾರೆ. ಇನ್ನು ನ್ಯೂಸ್ 18ಗೆ ಎಸಿ ಗಂಗಪ್ಪ ಮಾತನಾಡಿದ್ದು ಸಮಸ್ಯೆ ಬಗೆಹರಿಸುವ ಭರವಸೆ ನೀಡಿದ್ದಾರೆ. ಸರ್ಕಾರಕ್ಕೆ ನಾಚಿಕೆ ಆಗ್ಬೇಕು. ನಿಮ್ಗೆ ಕನ್ನಡ ಶಾಲೆನ ಮುಚ್ಚಿ 1ನೇ ನಂಬರ್ ಶಾಲೆಗೆ ಸ್ಥಳಾಂತರ ಮಾಡ್ತೀವಿ ಅಂತಾರಂದ್ರೆ ನಾಚಿಕೆ ಆಗ್ಬೇಕು ನಿಮ್ಗೆ. ನಾವು ಯಾವ ಕಾರಣಕ್ಕೂ ಇಲ್ಲಿರ್ತಕ್ಕಂಥ ಸ್ಥಳೀಯರು ಬಿಡಂಗಿಲ್ಲ. ಯಾಕಂದ್ರೆ ನಾವು ಬಡವರು ಅದೇವಿ ಎಲ್ಲರೂ. ನಾವು ಈ ಶಾಲೆನ ನೀವು ಪ್ರಾರಂಭ ಮಾಡದೆ ಹೋದ್ರೆ ಇಲ್ಲಿರ್ತಕ್ಕಂಥವ್ರು ಎಲ್ಲರೂ ಇಲ್ಲಿ ದನ ಕರ ಕಟ್ಕೊಂಬಂದು ಕುಂತು ಹೋರಾಟ ಮಾಡಿ ಶಾಲೆ ಪ್ರಾರಂಭ ಮಾಡ್ತೇವೆ. ಇದಕ್ಕೇನಾರ ಶಿಕ್ಷಣ ಸಚಿವರ ನೇರ ಜವಾಬ್ದಾರಿ ಅಂತ ನಾವು ಹೇಳಿಕೆ ಕೊಡಕ್ಕೆ ಇಚ್ಛೆ ಪಡ್ತೇವೆ. ಲಕ್ಷ್ಮೇಶ್ವರದಲ್ಲಿ ಕೆಂಚಲಾಪುರದಲ್ಲಿ ಶಾಲೆ ಕ್ಲೋಸ್ ಆಗಿದೆ ಅನ್ನೋ ವಿಷಯ ಈಗ ತಮ್ಮ ಮುಖಾಂತರ ನನಗೆ ಗಮನಕ್ಕೆ ಬಂತು. ನಾನು ಅದನ್ನ ಸಂಬಂಧಪಟ್ಟ ಎಜುಕೇಶನ್ ಡಿಪಾರ್ಟ್ಮೆಂಟ್ BO ಇರಬಹುದು ಅಥವಾ DDP ಇರಬಹುದು, ಅವ್ರ ಜೊತೆ ಮಾತಾಡಿಕೊಂಡು ಏನಾಗಿದೆ, ಏಕೆ ಸಮಸ್ಯೆ ಆಗಿದೆ, ಏನ್ ಸೊಲ್ಯೂಷನ್ ಮಾಡಿದಾರೆ ಕೇಳ್ಕೊಂಡು ತಮ್ಗೆ ನಾನು ಅಪ್ಡೇಟ್ ಮಾಡ್ತೀನಿ. DDPI ಮತ್ತು BO ಲಕ್ಷ್ಮೇಶ್ವರ ಯಾರು ಸಂಬಂಧಪಟ್ಟವರು ತಿಳ್ಕೊಂಡು ಅದು ಯಾಕಾಗಿದೆ, ಏನಾಗಿದೆ ಅದನ್ನ ಕ್ರಮ ತಗೊಳ್ಳಕ್ಕೆ ನಾನು ಅವ್ರಿಗೆ ಹೇಳ್ತೀನಿ ಕೂಡ. ಈ ಹಿಂದೆ ಸಚಿವ ಮಧು ಬಂಗಾರಪ್ಪ ಯಾವುದೇ ಕಾರಣಕ್ಕೂ ಸರ್ಕಾರಿ ಶಾಲೆಗಳನ್ನ ಮುಚ್ಚಲ್ಲ, ಒಬ್ಬ ವಿದ್ಯಾರ್ಥಿ ಇದ್ರೂ ಪಾಠ ಮಾಡ್ತೀವಿ ಅಂತ ಹೇಳಿದ್ರು. ಆದ್ರೆ ಈ ಶಾಲೆಯಲ್ಲಿ 11 ಮಕ್ಕಳಿದ್ರು. ಅಧಿಕಾರಿಗಳು ಶಾಲೆಗೆ ಬೀಗ ಹಾಕ್ತಾ ಇರೋದನ್ನ ನೋಡಿದ್ರೆ ಕನ್ನಡ ಶಾಲೆಗಳಿಗೆ ಎದುರಾಗಬಹುದಾದ ಕಂಟಕ ಆತಂಕ ಮೂಡಿಸಿದೆ. ಸಂತೋಷ ಕೊಂಡೂರ, ನ್ಯೂಸ್ 18 ಗದಗ.